ಇವಾಗ ಟೈಮ್ ಬಂದು 6 o'clock ಆಗಿದೆ ಬೆಳಗ್ಗೆ. ನಾವು ಫಸ್ಟು ಜಾಗಕ್ಕೆ ಬಂದಿರೋದು ಮಾಕುಟ. ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಿಂದನೇ ಶುರು ಮಾಡೋಣ ಅಂತ ನಮ್ಮ ಜರ್ನಿನ. ಇವತ್ತೆಲ್ಲ ಯಾವ್ಯಾವ ಜಾಗ ಸುತ್ತಾಡ್ತೀವಿ ಎಲ್ಲನೂ ತೋರಿಸ್ತೀನಿ ನಿಮಗೆ, ಬನ್ನಿ. ಮಹಾಕೂಟ ದೇವಾಲಯ ಬಾಗಲಕೋಟೆ ಜಿಲ್ಲೆಗೆ ಸೇರಿದ್ದು. ಈ ದೇವಸ್ಥಾನನ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ದಕ್ಷಿಣ ಭಾರತದ ತುಂಬ ಹಳೆಯ ದೇವಸ್ಥಾನಗಳು. ಶೈವರ ಮಹತ್ವದ ಪವಿತ್ರ ಯಾತ್ರಾ ಸ್ಥಳವಾಗಿರುವಂತಹ ಈ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತ. ಈ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಶಿವ ಹಾಗೂ ನಂದಿ ಮೂರ್ತಿಗಳೇ ಸ್ಥಾಪನೆಗೊಂಡಿವೆ. ಇಲ್ಲಿ ಸರಿಸುಮಾರು 16 ದೇವಸ್ಥಾನಗಳು ಇದೆಯಂತೆ. ಕೋಟಿ ಲಿಂಗಗಳಲ್ಲಿ ಒಂದು ಲಿಂಗ ಇಲ್ಲಿ ಕಡಿಮೆ ಇರೋದ್ರಿಂದ ಕಾಶಿ ಕ್ಷೇತ್ರ ಆಗ್ಬೇಕಾಗಿರೋ ಜಾಗ ಮಹಾಕೂಟೇಶ್ವರ ಜಾಗ ಆಗಿದೆ. ಕಾಶಿ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಹೋಗೋಕೆ ಆಗಿರಲ್ವೋ ಅವರುಗಳೆಲ್ಲ ದಕ್ಷಿಣ ಕ್ಷೇತ್ರದಲ್ಲಿ ಇರುವ ಈ ಮಹಾಕೂಟೇಶ್ವರ ದೇವಸ್ಥಾನಕ್ಕೆ ಬಂದು ತಮ್ಮ ಭಕ್ತಿಯನ್ನ ಸಲ್ಲಿಸುವುದರ ಮುಖಾಂತರ ಪೂರ್ಣಗೊಳ್ತಾರೆ. ಇಲ್ಲಿರುವಂತಹ 16 ದೇವಸ್ಥಾನಗಳಲ್ಲಿ ಮುಖ್ಯವಾದ ದೇವಸ್ಥಾನಗಳೆಂದರೆ ಮಹಾಕೂಟೇಶ್ವರ ಹಾಗೆ ಮಲ್ಲಿಕಾರ್ಜುನ. ಇಲ್ಲಿರೋ ಅಂತಹ ಕಾಶಿ ತೀರ್ಥ ಹಾಗೂ ವಿಷ್ಣು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಅವ್ರುಗಳು ಮಾಡಿರೋ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ. ಅದೇ ಬ್ಯಾಗ್ ಸುತ್ಕೊಂಡು ಹೋಗೋಕೆ ಅಲ್ಲಿ ನೋಡಿ ಗಾಯ್ಸ್, ಅವಳು 2 ಬ್ಯಾಗ್, ನಾನೇ 2 ಬ್ಯಾಗ್. ಫೆಸಿಲಿಟಿ ಚೆನ್ನಾಗಿದೆ, ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ಇಟ್ಟಿದೆ, ಜಾಗ ಇದೆ. ಗೈಸ್, ಐ ಆಮ್ ರೆಡಿ. ನೋಡಿ ಇನ್ನ ರೆಡಿ ಆಗ್ತಾ ಇದ್ದಾರೆ ಗಾಯ್ಸ್. ಅವ್ರು ರೆಡಿ ಆಗೋ ತೋರಿಸ್ಬಾರ್ದು ಅದಕ್ಕೆ ನಾನೇ ಬೇಗ ರೆಡಿ ಆಗಿದ್ದು. ಎಲ್ಲರೂ ರೆಡಿ ನೋಡಿ ಗಾಯ್ಸ್, ಅಲ್ಲ ರೆಡಿ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 1 ನಿಮಿಷ ಇರಿ. ಆಗ್ಲೇ ಹೇಳಿದಂತಹ ಮಹಾಕೂಟೇಶ್ವರ ದೇವಸ್ಥಾನ ಇದೆ. ಗೈಸ್, ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಬನಶಂಕರಿಗೆ ಹೋಗೋಣ. ಕಮ್ ಗೈಸ್. ಟೇಸ್ಟ್ ಮಾಡ್ತೀನಿ ಈಗ. ಟೇಸ್ಟ್ ಮಾಡ್ತಾ ಇದ್ದೀವಿ ಈ ಕಡೆ ಹೆಂಗಿದೆ ಟೇಸ್ಟ್. ಸಕ್ಕರೆ ಸಿಹಿ ಸಿಹಿ. ಮೇಬಿ ಈ ಕಡೆ ಹಂಗೆ ಅನ್ಸುತ್ತೆ, ನಮಗೆ ಗೊತ್ತಿಲ್ಲ. ಟೀ ಕಡೆ ಬರೀ ಶುಗರ್ ಯೂಸ್ ಮಾಡ್ತಾರೆ ಅನ್ಸುತ್ತೆ, ಎಲ್ಲದೂ ಸಿಹಿ ಸಿಹಿ. ಬಟ್ ಓಕೆ, ಬೆಳಗ್ಗೆ ರಿಲ್ಯಾಕ್ಸೇಷನ್ಗೆ ಚೆನ್ನಾಗಿದೆ. ಹಾಯ್. ನಾವು ಬಂದಿರುವಂಥ ಜಾಗ ಬಂದು ಈಗ ಬನಶಂಕರಿ. ಇದು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಚೋಲಚ ಗುಡ್ಡದಲ್ಲಿದೆ. ಇಲ್ಲಿ ದೇವಿಗೆ ರಾಹುಕಾಲದಲ್ಲಿಯೇ ಪೂಜೆ ಸಲ್ಲಿಸ್ತಾರಂತೆ. ಯಾಕಂದ್ರೆ ದುಃಖ ಹಾಗೂ ಬಡತನ ದೂರ ಆಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಈ ಬನಶಂಕರಿ ದೇವಿಯು ನವದುರ್ಗೆಯರಲ್ಲೇ 6ನೇವರು. ದುರ್ಗಮಾಸುರ ಅನ್ನೋ ರಾಕ್ಷಸನ ಕಿರುಕುಳದಿಂದ ರಕ್ಷಿಸಿದ ಪ್ರತ್ಯಕ್ಷ ದೇವತೆ ಈ ಬನಶಂಕರಿ. ಪ್ರತ್ಯಕ್ಷ ಆದಂತ ಜಾಗವೇ ಈ ಬನಶಂಕರಿ ದೇವಾಲಯ. ಈ ಕಲ್ಯಾಣಿ ದೇವಸ್ಥಾನ ಬರಕ್ಕೂ ಮುಂಚೆನೇ ಇದೆ.
ಈ ಕಲ್ಯಾಣಿಯಲ್ಲಿ ಮುಳುಗೆದ್ರೆ ರೋಗ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನವರ ನಂಬಿಕೆ. ನೆಕ್ಸ್ಟ್ ನಾವು ಬಂದಂತಹ ಜಾಗನೇ ಬಾದಾಮಿ ಕೇವ್ಸ್. ಇಲ್ಲಿ ಮೊದಲಿಗೆ ಟಿಕೆಟ್ ತಗೋಬೇಕಿತ್ತು, ಅದಕ್ಕೆ ತಗೋತಿದ್ದೀವಿ. ಒಬ್ಬರಿಗೆ ಟಿಕೆಟ್ 25 ರೂಪೀಸ್. ಬಾದಾಮಿ ಕೇವ್ಸ್ ಬಂದು ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆ ಜಿಲ್ಲೆಗೆ ಸೇರಿತ್ತು. ಇದನ್ನ ವಾತಾಪಿ ಅಂತಲೂ ಕರೀತಾರೆ. ಇದು ಚಾಲುಕ್ಯರ ರಾಜಧಾನಿಗೆ ಸಮರ್ಪಿತವಾಗಿತ್ತು. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕೆರೆ ಹೆಸರು ಅಗಸ್ತ್ಯ ಕೆರೆ. ಇಲ್ಲಿರೋ ಕೇವ್ ಟೆಂಪಲ್ಸ್ನ ಅಂದ್ರೆ ಗುಹೆ ದೇವಾಲಯಗಳನ್ನ ಮರಳು ಕಲ್ಲಿಂದ ಕಟ್ಟಿದ್ದಾರೆ. ಇಲ್ಲಿರೋ ಅಂತ ಕೆತ್ತನೆಗಳು ಪುರಾತನ ಧಾರ್ಮಿಕ ಆಚರಣೆ ಹಾಗೂ ವಿಷಯಗಳನ್ನ ಕ್ರಿಯಾಶೀಲದ ಮೂಲಕ ವಿವರಿಸ್ತವೆ. ಇಲ್ಲಿ ಒಟ್ಟು 4 ಗುಹೆ ದೇವಾಲಯಗಳಿದೆ. ಅದರಲ್ಲಿ ಒಂದು ಶಿವಂದು, 2 ವಿಷ್ಣುದು, ಹಾಗೆ ಒಂದು ಜೈನರದು, ಒಂದು ಬುದ್ಧ ಅವರದು. ಇದರಲ್ಲಿ 4 ಬಂದು ಮ್ಯಾನ್ ಮೇಡ್ ಆ್ಯಂಡ್ 1 ಬಂದು ನ್ಯಾಚುರಲ್. Guys, photo shoot going on as usual. ನೋಡಲೇ ಅಲ್ಲಿ 3 ಜನ. ಹಾಯ್. ನಾವು ಬಾದಾಮಿ ಕೇವ್ಸ್ನ ನೋಡಿಕೊಂಡು ಮುಂದೆ ನಾವು ಹೊರಟಿದ್ದೆ ನಂದಿಕೇಶ್ವರ್. ಅಲ್ಲಿ ನನ್ನ ಫ್ರೆಂಡ್ ಅವರ ದೊಡ್ಡಮ್ಮ ಅವ್ರ ಮನೆ ಇತ್ತು. ಹಾಗೆ ಹೋಗ್ತಾ ನೋಡಿಕೊಂಡು ಮಾತಾಡಿಸ್ಕೊಂಡು ಮುಂದೆ ಹೋದ್ವಿ. ಬಜ್ಜಿ ಸರ್ವಿಂಗ್. ತಿನ್ನಲೆ ನಮ್ಮ ಮನೆಗೆ ಬರ್ತಾರೆ. ಇವಳ ಹೆಸರು ಅನನ್ಯ. ಇವಳಿಗೆ 2 ತಂಗಿರು. ಒಬ್ಬಳ ಹೆಸರು ಅನುರಾಧ, ಒಬ್ಬಳ ಹೆಸರು ಅನುರಾಧ, ಒಬ್ಬಳ ಹೆಸರು ಅದಿತಿ, ಇನ್ನೊಬ್ಳ ಹೆಸರಿಟ್ಟಿಲ್ಲ. ಅವನಿ. 3 ಜನ ತಂಗಿ ಈ ಹುಡುಗಿಗೆ. ಅಯ್ಯೋ ನಂಗೆ ಇರು ಹಂಗೆ ಇರು. ಮತ್ತು ಹುಷಾರು. ಆಗಿನ ಕಾಲದಲ್ಲಿ ನೋಡಿದ್ದ ಮನೆಗಳು ನಾನು ರಿಯಲ್ ಆಗಿ ಎಲ್ಲೂ ನೋಡಿರ್ಲಿಲ್ಲ. ಬಟ್ ಇಲ್ಲಿ ಬಂದು ಆವಾಗಿನ ಕಾಲದ ಮನೆ ಕಂಬಗಳೆಲ್ಲ ಹಾಕಿ ಕಟ್ಟಿರ್ತಿದ್ರಲ್ಲ, ಇವಾಗ ಮತ್ತೆ ನೋಡಕ್ ಸಿಕ್ತು. ತುಂಬಾ ಚೆನ್ನಾಗಿದೆ. ಈಗ ಬಂದು ತುಂಬಾ ಕಲಿಯೋದು ಇದೆ. ನಮ್ಮ ಕಡೆನೂ ಬೇರೆ ನಾವು ನೋಡಿರ್ತೀವಿ. ಈ ಕಡೆ ಬಂದ್ಮೇಲೆ ಎಲ್ಲ ಕಲ್ಚರ್ ನಾವು ನೋಡ್ಬೇಕಲ್ಲ. ಚೆನ್ನಾಗಿದೆ. ತುಂಬಾ ಕಲ್ಚರ್ ಫಾಲೋ ಮಾಡ್ತಾರೆ. ಇದೇ ತರ ಆ ಕಡೆ ಹೊರಗಡೆ ನೋಡಿ, ಇವ್ರ ಊರಿಗೆ ನಾವು ಬಂದಿರೋದು, ಇವ್ರ ಜೊತೆ ನಾವು ಬಂದಿದ್ದೀವಿ. ಫಸ್ಟ್ ಎಲ್ಲ ಒಂದೇ ಇತ್ತಿದ್ದು ದೊಡ್ಡದು. ಇದೀವಿ ಮೇಲೆ ಹೋಗಿ ಅಂತೆ ಟೆರೆಸ್. ಬನ್ನಿ ಹುಷಾರಾಗಿ.
ನೋಡಿ ಗೈಸ್, ಇಲ್ಲಿ ರೂಮು, ಇನ್ನೊಂದು ರೂಮು, ಎಲ್ಲ ಚಿಕ್ಕ ಚಿಕ್ಕದಾಗಿ ರೂಮ್ಸು. ಹಾಯ್, ರೆಡಿ ಸ್ಟಡಿ ಗೋ. ಐ ಲವ್ ಯು. ಇದನ್ನೆಲ್ಲ ಮೂವಿನಲ್ಲಿ ನೋಡಿದ್ವಿ, ಬಟ್ ಈಗ ಆಕ್ಚುಯಲ್ ಆಗಿ ನೋಡ್ತಾ ಇದೀವಿ. ಬನ್ನಿ. ಪರವಾಗಿಲ್ಲ. ಇದಾಗಿದ್ರೆ ಅಂದ್ರೆ ಇಲ್ಲಿ ಒಬ್ಬರು ರಿಲೇಟಿವ್ ಮನೆಗೆ ಬಂದಿದ್ವಿ, ಹಿಂಗೆ ಹೋಗ್ತಾ ಬಂದ್ಬೋದ್ವಿ. ಬನ್ನಿ ಹೋಗೋಣ, ಮತ್ತೆ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ. ಬಾ, ಇನ್ನೂ ಹೈಟ್ ಇದೆ. ಇದು ನೋಡಕ್ಕೆ ಭಯ ಆಗುತ್ತೆ. ವಾವ್, ಇದನ್ನೆಲ್ಲ ನಾವು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ ನೆನಪು. ನಮ್ಮ ಮನೆ ಚಿಕ್ಕ ವಯಸ್ಸಲ್ಲಿ ಇವಾಗ ಎಷ್ಟೋ ದಿನ ಆದ್ಮೇಲೆ ನೋಡ್ತಾ ಇರೋದು. ಈ ಥರ ಮಾಡಿ ಮನೆಯೆಲ್ಲ ಹುಣ್ಣು ಚೆನ್ನಾಗಿದೆ ಅಂತ. ನೈಸ್ ಎಕ್ಸ್ಪೀರಿಯನ್ಸ್. ಅವ್ರವ್ರ ಕಂಫರ್ಟ್ ಝೋನ್ ನೋಡಿ. ಅವಳು ಅಲ್ಲಿದ್ದಿದ್ರೆ ಅಷ್ಟೊಂದು ಜಾಲಿಯಾಗಿರ್ತಾನೆ ಇರಲಿಲ್ಲ, ಬಟ್ ನೋಡಿ ಇಲ್ಲಿಗೆ ಬಂದು ಅವ್ರವ್ರಲ್ವಾ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತೀವಿ ಅಷ್ಟೇ. ನಾವು ನೆಕ್ಸ್ಟ್ ಬಂದಿದ್ದ ಜಾಗ ಕೂಡಲ ಸಂಗಮ. ಇದು ಬಾಗಲಕೋಟೆ ಜಿಲ್ಲೆಯ ಆಲ್ಮಟ್ಟಿ ಅಣೆಕಟ್ಟಿನಿಂದ ಸರಿಸುಮಾರು 35 ಕಿಲೋಮೀಟರ್ ಅಷ್ಟು ದೂರದಲ್ಲಿರೋ ಹನಗುಂದ ತಾಲೂಕಲ್ಲಿರೋದು. ಇದು ಹಿಂದೂ ವರ್ಗದವರಿಗೆ, ಅದರಲ್ಲೂ ಲಿಂಗ ಧರ್ಮದವರಿಗೆ ಪ್ರಮುಖ ಯಾತ್ರಾ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿರೋ ಅಂತ ದೇವಸ್ಥಾನದಲ್ಲಿ ಸಂಗಮೇಶ್ವರ ದೇವರಿರೋದು. ಇದು ಬಸವಣ್ಣನವರ ಆರಾಧ್ಯ ದೈವವಾಗಿತ್ತು. ಸಂಗಮೇಶ್ವರ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ನಾವು ಹೋಗ್ತಿರೋದು 2 ನದಿಗಳ ಸಮ್ಮಿಲನದ ಕಡೆಗೆ. ನಾವುಗಳೆಲ್ಲ ಸೇರಿ ಐಕ್ಯ ಮಂಟಪದ ಕಡೆಗೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗೋ ದಾರಿಲೆಲ್ಲ ವಚನಕಾರರದ್ದು ವಚನಗಳು ಹಾಕಿದ್ರು. ಇದನ್ನ ಓದ್ತಾ ನೋಡ್ಕೊಂಡು ಮುಂದೆ ಹೊರಟ್ವಿ. ಆಗ್ಲೇ ಹೇಳ್ದಾಗೆ 2 ನದಿಗಳ ಸಮ್ಮಿಲನ ಅನ್ನಲ್ಲ, ಅದೇ ಕೃಷ್ಣಾ ನದಿ ಹಾಗೆ ಮಲಪ್ರಭಾ ನದಿ. ಈ 2 ನದಿಗಳು ಮೊದಲು ಹಳ್ಳ ಆಗಿ ಅದ್ರಲ್ಲಿ ಹರಿತಿತ್ತಂತೆ. ಅದಾದ್ಮೇಲೆ ಆ ನೀರು ಐಕ್ಯ ಮಂಟಪನ ಫುಲ್ ಮುಚ್ಚುತ್ತಿತ್ತಂತೆ, ಅಂದ್ರೆ ಮುಳುಗ್ತಿತ್ತಂತೆ. ಹಾಗಾಗಿ ಅದನ್ನ ಚೌಕಾಕಾರದಲ್ಲಿ ಸುರಕ್ಷಿತವಾಗಿ ಕಟ್ಟಿ ಇದಕ್ಕೆ ಅಣೆಕಟ್ಟು ಮಾಡಿದ್ದಾರೆ. ನಾವು ಬಂದಿರೋದು ಇವಾಗ ಇದಕ್ಕೆ ಕೂಡಲ ಸಂಗಮಗೆ. ಎಲ್ಲ ಮುಗಿಸ್ಕೊಂಡು ಕೂಡಲ ಸಂಗಮ ಬಿಟ್ಟು ಇವಾಗ ಲಾಸ್ಟ್ ಸ್ಪಾಟ್ ಹೋಗ್ತಾ ಇರೋದು ನಾವು ಆಲ್ಮಟ್ಟಿ ಡ್ಯಾಮ್, ಅಂದರೆ ಲಾಸ್ಟ್ ಪ್ಲೇಸ್. ಅದಾದಮೇಲೆ ನಾವು ಹೋಗೋದು ಮನೆಗೆ, ಅಂದರೆ ಬಿಜಾಪುರ ಬಂದಿದ್ವಲ್ಲ ಫಂಕ್ಷನ್ಗೆ, ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮುಗೀತು, ಇನ್ನು ಟೈಮ್ ಇವಾಗ ಬಂದು 12. ಯಾಕಂದ್ರೆ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದ್ವಲ್ಲ, ಹಂಗಾಗಿ ಟೈಮೇನು ಅಷ್ಟಾಗಿಲ್ಲ. ಹಿಂದೆ ನೋಡಿ ನಮಸ್ಕಾರ ಆಗ್ತಿದೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.